ನಮ್ಮ ಡೇ 3ಗೆ ನಾವು ಹೋಗಿದ್ದು ಝೂ ಪಾರ್ಕ್, ಎಲ್ಲಿ ನಾವು ಕ್ಯೂಟ್ ಆದ ಟರ್ಟಲ್ಸ್, ಡಕ್ಸ್, ಸ್ವಾನ್ಸ್, ಡೋ ಹಾಗೆ ಬರ್ಡ್ಸ್ ವಾಕ್ ಥ್ರೂ ಅವಿಯರಿಗೆ ಕೂಡ ಹೋಗಿದ್ವಿ. ಹೀಗೆ ಬಹಳಷ್ಟು ಪಕ್ಷಿಗಳೊಂದಿಗೆ ಪ್ರಾಣಿಗಳನ್ನು ಕೂಡ ನಾವು ನೋಡಿದ್ವಿ. ಆದರೆ ಕೆಲವೊಂದು ಪ್ರಾಣಿಗಳನ್ನು ಕ್ಯಾಪ್ಚರ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲದ ಕಾರಣ ಈ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಸೊ ನಮ್ಮ ನೆಕ್ಸ್ಟ್ ಡೇಗೆ ನಾವು ಹೋಗಿದ್ದು ಕಿಂಗ್ ಫೌದ್ ಕಾಸ್ವೆ, ವೆರಿ ಫೇಮಸ್ಲಿ ಕಾಲ್ಡ್ ಸೌದಿ ಬ್ರಿಡ್ಜ್, ಬೆಹರಿನ್ ಬ್ರಿಡ್ಜ್, ಸೌದಿ ಕಾಸ್ವೆ ಕೂಡ. ಸೊ ಈ ಕಿಂಗ್ ಫೌದ್ ಕಾಸ್ವೆ ಸುಮಾರು 25 ಕಿಲೋಮೀಟರ್ ಅಂದ್ರೆ 15.5 ಮೈಲಷ್ಟು ಉದ್ದ ಇದ್ದು ಸೇತುವೆಗಳು ಮತ್ತು ಕಾಸ್ವೆಗಳ ಸರಣಿಯಾಗಿದೆ. ಇಷ್ಟಲ್ಲದೆ ಇದು ಕೋಬರ್, ಅಲ್ ಜಸ್ರಾ, ಬೆಹರಿನ್ನ ಒಂದು ಪ್ರದೇಶ ಹಾಗೂ ಸೌದಿ ಅರೇಬಿಯಾ ಕಂಟ್ರಿಯನ್ನು ಕನೆಕ್ಟ್ ಮಾಡುವಂತಹ ಸೇತುವೆ. ನೀವೀ ನಕ್ಷೆಯಲ್ಲಿ ಹೇಗೆ ಬೆಹರಿನ್ ಕಂಟ್ರಿ ಮತ್ತು ಸೌದಿ ಈ ಕಿಂಗ್ ಫೌದ್ ಕಾಸ್ವೆ ಮೂಲಕ ಕನೆಕ್ಟ್ ಆಗಿದೆ ಅಂತ ನೋಡ್ಬೋದು. ಸುಮಾರು 25 ಕಿಲೋಮೀಟರ್ ಅಷ್ಟು ಉದ್ದ ಇರುವ ಸಮುದ್ರದ ಮೇಲೆ 536ಕ್ಕೂ ಹೆಚ್ಚು ಕಾಂಕ್ರೀಟ್ ಪೈಲಾನುಗಳನ್ನು ಬಳಸಿಕೊಂಡು ಈ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ. ಹಾಗೆ ಸೌದಿ ದೇಶವನ್ನ ಎಂಟರ್ ಮಾಡೋಕ್ಕಿಂತ ಮುಂಚೆ ಅದರ ಮಧ್ಯದ್ವೀಪದಲ್ಲಿ ಈ ರೀತಿಯ ಮಾಸ್ಕ್, ಉದ್ಯಾನವನಗಳು, ಕಸ್ಟಮ್ಸ್ ಮತ್ತು ವಲಸೆಗಳ ಸೌಲಭ್ಯ, ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗಳೊಂದಿಗೆ ಒಂದು ಗಣನೀಯ ಕೃತಕ ದ್ವೀಪವನ್ನಾಗಿ ಅದನ್ನು ಪರಿವರ್ತಿಸಿದ್ದಾರೆ. ಸೊ ಕಾಸ್ವೆ ನಂತರ ಸಿಟಿ ಸೆಂಟರ್ ಮಾಲ್ಗೆ ಹೋಗಿ ನಮ್ಮ ಡೇ 4 ಎಂಡ್ ಮಾಡಿದ್ವಿ. ಎಸ್, ನೀವೀಗ ನೋಡ್ತಾ ಇರೋದು ರಾಯಲ್ ಕ್ಯಾಮಲ್ ಫಾರ್ಮ್ ಆಫ್ ಬೆಹರಿನ್. ಇಡೀ ಜಗತ್ತಿನ ಅತಿ ದೊಡ್ಡ ಕ್ಯಾಮಲ್ ಫಾರ್ಮ್ಗಳಲ್ಲಿ ಇದು ಒಂದು. ಮನಾಮದ ಹೊರವಲಯದಲ್ಲಿರುವಂತಹ ಈ ರಾಯಲ್ ಕ್ಯಾಮಲ್ ಫಾರ್ಮ್ ಅನ್ನ ಈಗಿನ ಬೆಹರಿನ್ನ ಒಡೆಯರ ಚಿಕ್ಕಪ್ಪ ದಿವಂಗತ ಶೇಖ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಖಲೀಫಾ ಅವರು ಸ್ಥಾಪಿಸಿದ್ದು. ಇದೊಂದು ಹಾಬಿ ಫಾರ್ಮ್ ಅಂದ್ರೆ ಹವ್ಯಾಸ ಫಾರ್ಮ್. ಇಲ್ಲಿ ಪ್ರಾಣಿಗಳನ್ನ ಒಟ್ಟಾಕೋದಕ್ಕಾಗ್ಲಿ ಅಥವಾ ಅವುಗಳ ಮಾಂಸಕ್ಕಾಗಿ ಸಾಕೋದಲ್ಲ. ಇಲ್ಲಿರುವಂತಹ 100ಕ್ಕೂ ಹೆಚ್ಚು ಒಂಟೆಗಳು ರಾಜಮನೆತನದ ಒಡೆತನದಲ್ಲಿದೆ. ಅದೇ ದಿನ ನಾವು ಹೋದ್ವಿ GCCಯ ನಂಬರ್ 1 ಕುಟುಂಬದ ಆಕರ್ಷಣೆಯಾಗಿ ಗುರಿಯನ್ನು ಹೊಂದಿರುವಂತಹ ಧಾರಿ ಪಾರ್ಕ್. ಎಸ್, ಇದು ಬೆಹರಿನ್ನ ಅತಿ ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿದ್ದು ಈ ರೀತಿಯ ಜಪಾನ್ ಕೋಸ್ಟರ್ ಹಾಗೆ ಇನ್ನೂ ಬಹಳಷ್ಟು ಥ್ರಿಲ್ಲಿಂಗ್ ರೈಡ್ಸ್ಗಳಿದ್ರು. ನೋಡಿ, ನೀವೇ ಎಂಜಾಯ್ ಮಾಡಿ.
D6 ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಈ ಚಾಕ್ಲೇಟ್ ಶಾಪಿಗೆ ಹೋಗುವ ಮೂಲಕ, ಎಲ್ಲಿ ಇಡೀ ಬೆಹರಿನ್ ಕಂಟ್ರಿಯ ಅಷ್ಟು ತರದ ಚಾಕ್ಲೇಟ್ಸ್, ಅರಬ್ ಸ್ವೀಟ್ಸ್ ಹಾಗೆ ಈ ರೀತಿಯ ಚಾಕ್ಲೇಟ್ ಟವರ್ಸ್ಗಳಿಂದ ತುಂಬಿದೆ. ನೆಕ್ಸ್ಟ್ ಹೋಗಿದ್ದು ಡ್ರ್ಯಾಗನ್ ಸಿಟಿ. ಎಸ್, ಈ ಡ್ರ್ಯಾಗನ್ ಸಿಟಿ ವೆರೈಟಿ ಆದಂತಹ ಡೈನಿಂಗ್ ಔಟ್ಲೆಟ್, ಸ್ವೀಟ್ಸ್, ಫುಡ್ ಎಲ್ಲದನ್ನು ಆಫರ್ ಮಾಡುತ್ತೆ. ಎಲ್ಲವೂ ಚೈನೀಸ್ ಕಲ್ಚರ್ ಅನ್ನ ರೆಪ್ರೆಸೆಂಟ್ ಮಾಡುವಂಥದ್ದು. ಎಸ್, ಈ ಇಡೀ ಮಾಲ್, ಡ್ರ್ಯಾಗನ್ ಸಿಟಿ ಮಾಲ್ ಅನ್ನ ಚೈನಾಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ಇಲ್ಲಿ ಮಾಲ್ ಒಳಗಿರುವಂತಹ ಅಷ್ಟು ಪ್ರಾಡಕ್ಟ್ಸ್ ಮೇಡ್ ಇನ್ ಚೈನಾ. ಆ್ಯಂಡ್ ನಮ್ಮ D6 ಅನ್ನ ನಾವು ಎಂಡ್ ಮಾಡಿದ್ದು ಕಮರ್ಷಿಯಲ್ ಆ್ಯಂಡ್ ರೆಸಿಡೆನ್ಷಿಯಲ್ ಡಿಸ್ಟ್ರಿಕ್ಟ್ ಬೆಹರಿನಲ್ಲಿ ಆಗಿರುವಂತಹ ಬೆಹರಿನ್ ಬೇಗೆ ಹೋಗಿ. ಎಸ್, ಈ ಬೆಹರಿನ್ ಬೇ ಇಡೀ ಬೆಹರಿನ್ ಕಂಟ್ರಿಯ ಒಂದು ಅಟ್ರಾಕ್ಟಿವ್ ಲ್ಯಾಂಡ್ಸ್ಕೇಪ್ ವ್ಯೂ ಅನ್ನು ಕೊಡುತ್ತೆ, ಹಾಗೆ ಕೋಸ್ಟಲ್ ಸೈಡ್ನಲ್ಲಿ ಇರುವಂಥದ್ದು. ಮ್ಯೂಸಿಯಂ ಅಂದಿದ್ದೀವಿ. ಆ್ಯಂಡ್ ಈ ಸೆಕ್ಷನಲ್ಲಿ ಬೇರೆ ಬೇರೆ ಥರದ ಲೋಹಗಳು, ಬ್ರಾನ್ಸ್, ಸ್ಟೇನ್ಲೆಸ್ ಸ್ಟೀಲ್, ಮಾರ್ಬಲ್, ಸ್ಟೋನ್ ಕಾಸ್ಟ್ ಈ ರೀತಿಯ ಅಂಶಗಳನ್ನು ಡಿಸ್ಪ್ಲೇಗೆ ಇಟ್ಟಿದ್ರು. ಆ್ಯಂಡ್ ಇಲ್ಲಿ ನೀವು ನೋಡಿದರೆ ಆಗಿನ ಕಾಲದ ಎಲ್ಲ ರೀತಿಯ ಕಾಯಿಲೆಗಳಿಗೆ ಅವರು ಆಲ್ರೆಡಿ ಔಷಧಿಯನ್ನು ಬರೆದಿದ್ರು. ಆ್ಯಂಡ್ ಈ ಬೆಹರಿನ್ ನ್ಯಾಷನಲ್ ಮ್ಯೂಸಿಯಮಿಂದ ನಾವೊಂದು ಬ್ಯೂಟಿಫುಲ್ ಐಲ್ಯಾಂಡಿಗೆ ಹೋಗಿದ್ವಿ, ವಿಚ್ ಇಸ್ ದ ಪರ್ಲಿಂಗ್ ಪಾತ್. ಎಲ್ಲಿ ಆರ್ಕಿಟೆಕ್ಚರ್, ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಆದಂತಹ ಮಾಡೆಲ್ಸ್ಗಳಿದ್ವು.
ನಮ್ಮ ಲಾಸ್ಟ್ ಡೇಯನ್ನು ಬಹರಿನ್ನ ಲಾರ್ಜೆಸ್ಟ್ ವಾಟರ್ ಪಾರ್ಕ್ LPOD ಲಾಸ್ ಪ್ಯಾರಡೈಸ್ಗೆ ಹೋಗೋ ಮೂಲಕ ಎಂಡ್ ಮಾಡಿದ್ವಿ. ಆ್ಯಂಡ್ ಕೊನೆಯದಾಗಿ ನಾವು ಈ ಇಡೀ ಬೆಹರಿನ್ ಕಂಟ್ರಿಯನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದು, ಇಷ್ಟು ಸುಲಭವಾಗಿ ಸುಲಲಿತ ಆಗಲಿಕ್ಕೆ ಕಾರಣ ಬೆಹರಿನಲ್ಲಿ ಇರುವಂತಹ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಕುಟುಂಬದಿಂದ. ಸೊ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಪ್ಪ ಚಿಕ್ಕಮ್ಮ ಫಾರ್ ಕ್ರಿಯೇಟಿಂಗ್ ದಿಸ್ ಬ್ಯೂಟಿಫುಲ್ ಮೆಮೊರಿ ಫಾರ್ ಅಸ್. ಆ್ಯಂಡ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.